ಕಾಂತಿ. ಐಶ್ವರ್ಯ, ಐಶ್ವರ್ಯ, ನೋಡು ಮೈ ಸುಡ್ತಾ ಇದೆ, ತುಂಬಾ ಜ್ವರ ಬಂದಿದೆ ಅನ್ಸುತ್ತೆ ನಿನಗೆ. ಕೇಳಿದೆ ಈ ಮಳೆನಲ್ಲಿ ಅಷ್ಟೊಂದು ಐಸ್ ಕ್ರೀಮ್ ತಿನ್ನೋದು ಒಳ್ಳೇದಲ್ಲ ಅಂತ. ಕೇಳಿದ್ಯಾ ನನ್ನ ಮಾತು? ತುಂಬಾ ಜ್ವರ ಬಂದಿದೆ ನಿಂಗೆ. ಮಲ್ಕೊಂಡು ಎಷ್ಟು ತಗೋ, ನಾನು ಒದ್ದೆ ಪಟ್ಟೆ ಹಾಕ್ತೀನಿ. ಮಲ್ಕೊಂಡು ಎಷ್ಟು ತಗೋ. ಹಾಯ್, ನಿಮಗೆ ಆಮೇಲೆ ಫೋನ್ ಮಾಡ್ತೀನಿ ಕಣೋ. ಹೇಗಿದ್ದೀರಾ ಮಂಜುವ್ರೆ? ಹಲೋ ಬಾಬು ಸರ್. ಬೆಳಗ್ಗೆ ಅರ್ಜೆಂಟಾಗೆಲ್ಲ ಹೊರಟಂಗಿದ್ದೀರಾ? ಏನಾದರೂ ಪ್ರಾಬ್ಲಮಾ? ಹೌದು, ನನ್ನ ಹೆಂಡತಿಗೆ ಹುಷಾರಿಲ್ಲ, ರಾತ್ರಿ ಪೂರ ಜ್ವರ. ಅದಕ್ಕೆ ಡಾಕ್ಟರ್ ಹತ್ರ ತೋರಿಸ್ಬೇಕಿತ್ತು. ಇಲ್ಲೇ ಎಲ್ಲಾದರೂ ಒಂದು ಹಾಸ್ಪಿಟ್ಲ್ ಇದ್ರೆ ಅಪಾಯಿಂಟ್ಮೆಂಟ್ ತೊಗೊಂಬರೋಣ ಅಂತ ಹೊರಟೆ. ಇಲ್ಲೇ ಪಕ್ಕದ ರೋಡಲ್ಲೇ ನಮ್ಮ ಡಾಕ್ಟರ್ ಶ್ರೀಧರ್ ಒಬ್ರು ಇದ್ದಾರೆ, ಅವ್ರ ಹತ್ರ ಕರ್ಕೊಂಡೋದ್ರೆ ಆಯಿತು. ಆದರೆ ಅವ್ರು ಸ್ವಲ್ಪ ಕಾಸ್ಟ್ಲಿ. ಬಾಬು ಸರ್, ದುಡ್ಡು ಎಷ್ಟು ಖರ್ಚಾದರೂ ಪರವಾಗಿಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡಿ, ನಿಮ್ಮ ಮಿಸಸ್ನ ಕರ್ಕೊಂಡ್ಬಂದ್ಬಿಡಿ. ಯಾಕೆ 2 ಸತಿ ಸುಮ್ಮನೆ ಅಪಾಯಿಂಟ್ಮೆಂಟ್ ಎಲ್ಲ ಸುತ್ತಾಡಬೇಕು? ನಮ್ಮ ಕಾರಲ್ಲಿ ಕರ್ಕೊಂಡು ಹೋಗ್ಬಿಡೋಣ. ತುಂಬ ಥ್ಯಾಂಕ್ಸ್ ಬಾಬು ಸರ್. ನಾನು ಈಗಲೇ ನನ್ನ ಹೆಂಡತಿನ ಕರ್ಕೊಂಡ್ಬರ್ತೀನಿ, ಪ್ಲೀಸ್. ಕಾಂತಿ, ಬಿಸಿ ಗಂಜಿ ತಂದಿದೆ, ಒಂದು ಸ್ವಲ್ಪ ಊಟ ಮಾಡು. ಬೇಡ ಅಂದ್ರೆ ಹೆಂಗವ? ಅಯ್ಯೋ, ಮೈ ಸುಡ್ತಾ ಇದೆಯಲ್ಲ. ನಮ್ಮ ಬೀದಿನಾಗ ಒಳ್ಳೆ ಡಾಕ್ಟ್ರು ಬೇರೆ ಇಲ್ಲ. ಒಳ್ಳೆ ಡಾಕ್ಟ್ರು ಬೇಕು ಅಂದ್ರೆ ತುಂಬಾ ದೂರ ಹೋಗ್ಬೇಕು. ನಿಂಗೆ ಕಷಾಯ ಕಾಸ್ಕೊಡ್ತೀನಿ, ಅದನ್ನ ಕುಡಿದ್ರೆ ನೆಗಡಿ ಕೆಮ್ಮು ಎಲ್ಲ ಹೋಗುತ್ತೆ, ಚಳಿ ಜ್ವರ ಎಲ್ಲ ಕಡಿಮೆ ಆಗುತ್ತೆ. ಸಂಜೆ ಆಫೀಸಿಂದ ಬರ್ಬೇಕಾದ್ರೆ ಮಂಜುನಾಥನ ದೇವಸ್ಥಾನಕ್ಕೆ ಹೋಗಿ ತುಪ್ಪದ ದೀಪ ಹಚ್ಬಿಟ್ಟು ಬರೋಣ. ನಿಧಾನವಾಗಿ ಕುಡಿತಾ ಇರು, ನಾನು ಹೋಗಿ ಬಿಸಿ ಬಿಸಿಯಾಗಿ ಕಷಾಯ ಮಾಡ್ಕೊಂಡು ಬರ್ತೀನಿ, ಆಯ್ತಾ? ನಮಸ್ಕಾರ ಚಿಕ್ಕೇಶ. ನಮಸ್ಕಾರ. ಹೇಗಿದೆಯಾ ಶರಣ? ನನ್ನ ತಂಗಿ ಕಾಂತಿ ಎಲ್ಲಿದ್ದಾಳೆ ಅಂತ ತಿಳ್ಕೊಂಡು ಹೋಗೋದಕ್ಕೆ ಬಂದಿದ್ದೆ. ಅದು ಕಾಂತಿ ಕಣ್ಮರೆ ಆಗಿದ್ದಾಳಂತೆ. ಹಾಗಂತ ಹೇಳಿದವ್ರು ಯಾರು? ಇಡೀ ಊರೇ ಮಾತಾಡ್ಕೊತಾ ಇದ್ದಾರೆ. ಸತ್ಯ ಹೋಗಿರ್ಬೋದು ಅಂತ ಮಾತಾಡ್ಕೊತಾ ಇದ್ದಾರೆ. ಮಂಜುನಾಥ್ ಅವ್ರ ಊರಲ್ಲಿಲ್ವಂತೆ. ಅವ್ರ ನಂಬರ್ ಕೊಡಿ, ಫೋನ್ ಮಾಡಿ ಅವ್ರ ಹತ್ರನೇ ತಿಳ್ಕೊತೀನಿ. ಅದು ನಿನಗೆ ಸಂಬಂಧ ಪಡೆದಿರೋ ವಿಷಯ. ಸುಮ್ಮನೆ ಹೋಗ್ತಾರೆ. ಹೋಗ್ತೀನಿ, ಆದರೆ ಕಾಂತಿ ಎಲ್ಲಿದ್ದಾಳೆ ಅಂತ ತಿಳ್ಕೊಳ್ಳೋವರೆಗೂ ನಾನು ಸುಮ್ಮನೆ ಇರೋದಿಲ್ಲ. ಪಂಚಾಯತಿ ಸೇರಿಸ್ತೀನಿ. ಅವಳಿಗೇನಾದರೂ ಆಗಿದ್ರೆ ನಾನು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ಬರ್ತೀನಿ. ಈಗ ಹೇಗಿದೆ ಐಶ್ವರ್ಯ? ಇನ್ನೂ ಹಾಗೆ ಇದೆ ರೀ, ತುಂಬಾ ಸುಸ್ತಾಗ್ತದೆ, ತಲೆ ಸಿಡಿತಾ ಇದೆ. ನೋಡು, ಮಾತ್ರೆಗಳನ್ನು ತಂದಿದ್ದೀನಿ, ಈ ಮಾತ್ರೆಗಳನ್ನೆಲ್ಲ ತಗೋ. ಒಂದೇ ದಿನದಲ್ಲಿ ಜ್ವರ ಎಲ್ಲ ಕಮ್ಮಿ ಆಗುತ್ತೆ. ರೀ, ಗಾಡಿ ನಿಲ್ಸಕ್ ಹೇಳ್ರಿ, ಗಾಡಿ ನಿಲ್ಸಕ್ ಹೇಳ್ರಿ. ಬಾಬು ಅವರೇ, ಒಂದ್ ಸ್ವಲ್ಪ ಗಾಡಿ ನಿಲ್ಸಿ. ಆಯ್ತು, ಒಂದು ನಿಮಿಷ. ಯಾಕೆ ಐಶ್ವರ್ಯ? ರೀ, ಅಲ್ಲಿ ಮಂಜುನಾಥ ಟೆಂಪಲ್ ಇದೆಯಲ್ಲ, ಅಲ್ಲಿ ಹೋಗಿ ಬರೋಣ. ಸರಿ, ಬಾ ಹೋಗಿ ಬರೋಣ. ಬಾಬು ಅವರೇ. ಅಯ್ಯೋ, ಹೋಗಿ ಬನ್ನಿ ಸರ್. ನೀವು ಹೋಗಿ ದರ್ಶನ ಮಾಡ್ಕೊಂಡು ಬಂದ್ಮೇಲೆ ನಾವು ನಿಮ್ ಕೈ ಮುಗಿದು ಬಿಡ್ತೀವಿ. ಬಾ ಐಶ್ವರ್ಯ. ಇಲ್ಲ, ಇವತ್ತು ಮಂಜು ಸಿಗದೆ ಇರ್ಬೋದು, ಐಶ್ವರ್ಯ ಸಿಗದೆ ಇರ್ಬೋದು. ನಾಳೆ ದಿವಸ ಅವರಿಬ್ರು ಊರಿಗೆ ಬಂದೇ ಬರ್ತಾರೆ. ಆಮೇಲೆ ನಾವು ಶರಣ ಯಾವಾಗ ಬರ್ತಾನೆ ಅಂತ ಕಾವಲ್ ಕಾಯಕ್ಕಾಗತ್ತಾ? ಐಶ್ವರ್ಯ ಏನಾದ್ರೂ ಅವನು ಸಿಕ್ಕಿ ಕಾಂತಿ ವಿಷಯ ಹೇಳ್ಬಿಟ್ರೆ ನಮ್ ಗತಿ ಏನ್ರಿ? ಹೀಗೆ ಆದ್ರೆ ನಮ್ ಮಂಜು ಗತಿ ಮುಗೀತು.